ಸ್ನೇಹಿತರೆ ನಮಸ್ಕಾರ. ಪರಾಮೆಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಭರ್ಜರಿ ಅಧಿಸೂಚನೆಯನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು. ಈ ಹುದ್ದೆಯ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಹುದ್ದೆಗಳು. ಯಾವುದು? ಗ್ರೂಪ್ ಸಿ ಹುದ್ದೆ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ನೋಡಿ, ಜಿಲ್ಲಾವಾರು ಹುದ್ದೆಗಳ ವಿವರಗಳಂತ ನೋಡೋದಾದರೆ, ಜಿಲ್ಲಾವಾರು ಹುದ್ದೆಗಳನ್ನು ನೋಡಿ. ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29. ಇದೇ ಥರನ ನೀವು ವಿಡಿಯೋನ ಪಾಸ್ ಮಾಡಿ ನೋಡಿ ಸ್ನೇಹಿತರೆ, ಯಾಕಂದರೆ ಜಾಸ್ತಿ ಇದೆ. ಇದು ಟೋಟಲ್ಲು ಹುದ್ದೆಗಳನ್ನು ನೋಡೋದಾದರೆ, ಇದು ನಾನ್ HK ನಾನು ಹೇಳ್ತಿರೋದು. HK ಬಂದು ಎಷ್ಟಿದೆಯಪ್ಪ ಅಂತಂತಂದರೆ, HK ಪೋಸ್ಟು 67 ಪೋಸ್ಟ್ ಇದೆ. ಇನ್ನು ನಾನ್ HK 505 ಇದೆ. ನೋಡಿ, ನಾನ್ HK ಇದು 505, HK 67 ಪೋಸ್ಟ್ ಇದೆ. ನೋಡಿ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಣೆಗೆ ಒಳಪಟ್ಟಿರ್ತದೆ ಅಂತ ಹೇಳಿದರೆ. ಇನ್ನು ವಿದ್ಯಾರ್ಹತೆ ನಾವು ನೋಡೋದಾದರೆ ಸ್ನೇಹಿತರೆ, ವಿದ್ಯಾರ್ಹತೆ ಗ್ರಾಮ ಆಡಳಿತ ಅಧಿಕಾರಿ PUC ಅಥವಾ ತಸ್ತಮಾನ ವಿದ್ಯಾರ್ಹತೆ ಹೊಂದಿರಬೇಕು ಕಂಪಲ್ಸರಿ. ನೋಡಿ, PUC ಅಥವಾ ತಸ್ತಮಾನ ವಿದ್ಯಾರ್ಹತೆ ಕುರಿತು ನೋಡೋದಾದರೆ ಇಲ್ಲಿ ಸರ್ಕಾರದ ಸುತ್ತೋಲೆ ನೋಡಿದ್ದು ದಿನಾಂಕ 27/2/2018ರಲ್ಲಿ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ PUC ವಿದ್ಯಾರ್ಹತೆಯನ್ನು ತಸ್ತಮಾನ ವಿದ್ಯಾರ್ಥಿಗಳು ಈ ಕೆಳಕಂಡಂತಿವೆ ನೋಡಿ. CBS ಮತ್ತು CBSE ಮತ್ತು ICSC ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ. ಇನ್ನು ಮತ್ತೆ ಇತರೆ ರಾಜ್ಯ ಸರ್ಕಾರದ ಪ್ರಾಧಿಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ 12ನೇದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸು HSC ಇದನ್ನು ಇದಾಗಿರುತ್ತೆ. ಇನ್ನು 2 ವರ್ಷಗಳ ITI ಕೋರ್ಸು ಅಭ್ಯರ್ಥಿಗಳು NIOSನ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸನ್ನು ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತಸ್ತಮಾನ ಅಂತ ಹೇಳಿದರೆ. ಇನ್ನು ಯಾವ್ದ್ಯಾವುದು ಪರಿಗಣಿಸಲಾಗುತ್ತದೆ ಅಂತ ನೋಡೋದಾದರೆ ನೋಡಿ, PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು PUCಗೆ ತಸ್ತಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸುವುದಂತ ಹೇಳಿದರೆ. ಇನ್ನು ನೇರ ನೇಮಕಾತಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣದಲ್ಲಿ ಪಡೆಯಲು
ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUCಗೆ ತಸ್ತಮಾನವೆಂದು ಪರಿಗಣಿಸುವುದಂತ ಹೇಳಿದರೆ, ಇನ್ನು 2015ಕ್ಕಿಂತ ಹಿಂದಿನ ವರ್ಷದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSCಯಿಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವುದಂತ ಹೇಳಿದರೆ, ನೋಡಿ, ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ, ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕಂತ ಹೇಳಿದರೆ, ನಿಗದಿತ ವಿದ್ಯಾರ್ಥಿ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅಂತ ಹೇಳಿದರೆ, ನೋಡಿ, ನೀವಿನ್ನು PUC ಎಕ್ಸಾಮ್ ಬರೆದು ರಿಸಲ್ಟ್ಗೆ ಕಾಯ್ತಿದ್ರೆ ನೀವು ಅರ್ಹರಾಗಿರೋದಿಲ್ಲ. ನೀವು PUC ಪಾಸ್ ಆಗಿರಲೇಬೇಕಂತ ಹೇಳಿದರೆ, ಇದು ನೋಡಿ, ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು ಅಂಕಪಟ್ಟಿ ಮತ್ತು ಸರ್ಟಿಫಿಕೇಟು ಅಥವಾ ತಸ್ತಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕಂತ ಹೇಳಿದರೆ, ವಿದ್ಯಾರ್ಥಿಗೆ ಸಂಬಂಧಿಸಿದ ಅಂಕಪಟ್ಟಿ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸಬೇಕು. ಒಂದು ವೇಳೆ ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿನವನ್ನು ರದ್ದುಪಡಿಸಲಾಗುವುದಂತೆ ಹೇಳಿದರೆ, ನೋಡಿ, ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಹೇಳಿದ್ರೆ, ವಯೋಮಿತಿ ನೋಡೋದಾದರೆ ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನೇಮಕಾತಿ ನೋಡಿ 1977 ನಿರ್ದಿಷ್ಟಪಡಿಸಿರುವಂತೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ಆಗಿರಬೇಕು ಸ್ನೇಹಿತರೆ. ಇನ್ನು ಹಾಗೂ ನೋಡಿ, ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 5 ವರ್ಷ ಸಡಿಲಿಕೆ ಇರುತ್ತದೆ. ಇನ್ನು ನೋಡೋದಾದರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳಿರುತ್ತೆ. ಪ್ರವರ್ಗ 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳ ತನಕ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ತನಕ ನೀವು ಅರ್ಜಿನ ಸಲ್ಲಿಸಬಹುದು. ನೋಡಿ, ಇನ್ನು ಮಾಜಿ ಸೈನಿಕರಾಗಿದ್ದಲ್ಲಿ ಕೂಡ ಮಾಜಿ ಸೈನಿಕರು ವಿಯೋಜನೆ ಸೇವೆಯಿಂದ ತೆಗೆದು ಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು ಅಂತ ಹೇಳಿದರೆ, ಇನ್ನು ಇದರ ಸಂಪೂರ್ಣ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವೊಂದು ಸಲ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನೋಡಿ, ಇದರ ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ, ನೋಡಿ, ಎಲ್ಲನೂ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದರೆ, ಅವರು ಸ್ಪಷ್ಟವಾಗಿ ಹೇಳಿದರೆ, ನೀವು 2 3 ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ, ಒಂದೇ ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದರೆ, ಹಾಗೆ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಹೇಳಿದರು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ನೋಡೋಣ. ನೋಡಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡಿ 11/7/2026 ಸ್ಟಾರ್ಟ್, ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 30/7/2026 ನೋಡಿ, ಇದೇ ತಿಂಗಳು 30 ಲಾಸ್ಟ್ ಡೇಟ್ ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಿದ ನಂತರ ಶುಲ್ಕ ಪಾವತಿಸಲು 31/7/2026 ಅಂದರೆ ಇದೇ ತಿಂಗಳು ಲಾಸ್ಟ್ ಆಗಿರುತ್ತೆ ಅರ್ಜಿ ಶುಲ್ಕವನ್ನು ಪಾವತಿಸಲು. ನೋಡಿ, ನಂತರ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆ ಓದಿಕೊಳ್ಳತಕ್ಕದ್ದು. ಯಾಕಂದರೆ ಹಾಗೂ ನೀಡಿರುವ ಸೂಚನಾ ಅನ್ವಯಗಳ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿಯನ್ನು ರದ್ದುಪಡಿಸಲಾಗುವುದು ಅಂತ ಹೇಳಿದ್ದಾರೆ ಅವರು. ಹಾಗೂ ನಿಯಮಾನುಸಾರ ಅಂಥವರ ವಿರುದ್ಧ ಸರ್ಕಾರ, ಪ್ರಾಧಿಕಾರ, ಇಲಾಖೆ, ಸಂಸ್ಥೆಯು ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ವೇತನ ಶ್ರೇಣಿ ನಾವು ನೋಡೋದಾದರೆ ಕಾಯಂ, ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ. ಕಾಯಂ ಪೂರ್ವ ಅವಧಿ
ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿರ್ತಾರೆ ಅಂತ ಹೇಳಿದರೆ ವೇತನ ಶ್ರೇಣಿ ನೋಡಿ 34,000ದಿಂದ 100ರಿಂದ ಹಿಡಿದು 67,600 ತನಕ ಇದರ ವೇತನ ಇರುತ್ತೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ಅಪ್ಲೈ ಆಗುತ್ತೆ. ಇದಕ್ಕೆ NPS ಸೌಲಭ್ಯ ಕುರಿತು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇರುತ್ತೆ ಅಂತ ಹೇಳಿದರೆ. ಇನ್ನು ಶುಲ್ಕ ನೋಡೋದಾದರೆ ಅಭ್ಯರ್ಥಿಗಳಿಗೆ ಶುಲ್ಕ ನೋಡಿ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ. ಇನ್ನು ಯಾವುದೇ ರೀತಿಯಾಗಿ ಪೋಸ್ಟ್ ಆಫೀಸ್ ಅಥವಾ ಬೇರೆ ಯಾವುದು ಇರೋದಿಲ್ಲ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು. ಪ್ರವರ್ಗ 2A 2B 3A 3B ಅವರಿಗೆ 750 ಹಾಗೂ ಅರ್ಜಿ ಶುಲ್ಕ 500 ಇರುತ್ತೆ. 250 ಪ್ರಕ್ರಿಯೆ ಶುಲ್ಕ ಅಂತ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ಹಾಗೆ 250 ಅರ್ಜಿ ಶುಲ್ಕ ಇರುತ್ತೆ. 250 ಪ್ರಕ್ರಿಯೆ ಶುಲ್ಕ ಆಗಿರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಈ ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ. ಇದು ಇವರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ, ಪ್ರಕ್ರಿಯೆ ಶುಲ್ಕ ಮಾತ್ರ ಇರುತ್ತೆ. ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಂತ. ಒಮ್ಮೆ ನೀವು ಪಾವತಿಸಿದ ಶುಲ್ಕವನ್ನು ಅವರು ರಿಟರ್ನ್ ಮಾಡೋದಿಲ್ಲ. ನೋಡಿ, ಶುಲ್ಕ ಪಾವತಿಸುವ ಮೊದಲು ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರೆ ಎಲ್ಲ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕವನ್ನು ಪಾವತಿಸತಕ್ಕಂತ ಹೇಳಿದ್ದಾರೆ ಅವರು. ನೋಡಿ, ಪರೀಕ್ಷಾ ದಿನಾಂಕ ನೋಡೋದಾದರೆ ಪರೀಕ್ಷೆ ದಿನಾಂಕ ಕನ್ನಡ ಭಾಷೆ ಪರೀಕ್ಷೆ ನೋಡಿದೆ. ಪತ್ರಿಕೆ 1 ಪತ್ರಿಕೆ 2 ಇರುತ್ತೆ. ಕನ್ನಡ ಭಾಷೆ ಪರೀಕ್ಷೆ ದಿನಾಂಕ 4/10/2026 ಬೆಳಗ್ಗೆಯಿಂದ 10:30ರಿಂದ 12:30ವರೆಗೆ ಇದು. ಇನ್ನು ಎರಡನೇ ಪೇಪರು ದಿನಾಂಕ 4/10/2026 ಮಧ್ಯಾಹ್ನ ಇದು 2:30ರಿಂದ 4:30ವರೆಗೆ ಇದು ಇರುತ್ತೆ. ಒಂದೇ ದಿನ ಇರುತ್ತೆ ಕನ್ನಡ ಭಾಷೆ ಪರೀಕ್ಷೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡಿದರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ OMR ಟೈಪಲ್ಲಿ ನಡೆಸಲಾಗುತ್ತದೆ ಅಂತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು ಅಂತ ಹೇಳಿದರು ಅವರು. ಇನ್ನು ಪರೀಕ್ಷೆ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಅಂತ ಹೇಳಿದರು ಅವರು. ಇನ್ನು ಕನ್ನಡ ಭಾಷೆ ಪರೀಕ್ಷೆ ಯಾರ್ಯಾರು ಬರೀಬೇಕು, ಯಾರನ್ನು ಬರಿಬಾರ್ದು ಅನ್ನೋದನ್ನ ನೋಡೋದಾದರೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸ್ ಮಾಡದಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆಯ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಇಲ್ಲವಾದಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯು ಬಹು ಆಯ್ಕೆಯ ಮಾದರಿಯಲ್ಲಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳಿರುತ್ತೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ನೀವು ಪಡಿಬೇಕಾಗಿರುತ್ತದೆ. ಗೈರು ಹಾಜರಾದ ಮತ್ತು ಕನಿಷ್ಠ 50 ಅಂಕಗಳು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಯ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ ಅಂತ ಹೇಳಿದರೆ ಇವರು. ಈ ಪ್ರಶ್ನೆ ಪತ್ರಿಕೆ SSLC ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ನೋಡಿ SSLC ಹಂತದಲ್ಲಿ ಇರುತ್ತೆ ಸಿದ್ಧಪಡಿಸಲಾಗಿದೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜ್ಯೇಷ್ಠತೆಗೆ ಅಥವಾ ಹುದ್ದೆಗೆ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಇದು ಎಲಿಜಿಬಲ್ ಒಂದು ಕನ್ನಡ ಎಲಿಜಿಬಲ್ ಆಗಿ ಪರೀಕ್ಷೆಯನ್ನು ನಡೆಸ್ತಾರೆ ಇದು. ಇನ್ನು ಪತ್ರಿಕೆ ಪಠ್ಯಕ್ರಮ ನೋಡೋದಾದ್ರೆ ನೋಡಿ, ಇಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ. ಇದು 100 ಮಾರ್ಕ್ಸಿಂದ ಇರುತ್ತೆ. ಒಟ್ಟು ಗರಿಷ್ಠ ಅಂಕಗಳು 2 ತಾಸು ಇರುತ್ತೆ ಇದಕ್ಕೆ. ಇನ್ನು ಪತ್ರಿಕೆ 2 ಇರುತ್ತೆ ನೋಡಿ. ಈ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇದಕ್ಕೂ ಕೂಡ 100 ಕ್ವಶನ್ ಇರುತ್ತೆ. 100 ಅಂಕಗಳು 2 ಗಂಟೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ಅರ್ಹತೆಗಾಗಿ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಯ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ ಅಂತ ಹೇಳಿದರೆ. ಇನ್ನು ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ ನೋಡಿ. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವೈಲೇಷನ್ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗೂ ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿದ್ದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ
4ನೇ ಒಂದು ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಹೇಳಿದರೆ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ 0.5 ಅಂಕಗಳನ್ನು ಕಡಿತಗೊಳಿಸಲಾಗುವುದು ಅಂತ ಹೇಳಿದರೆ, ನೋಡಿ ಇದಕ್ಕೆ 5 ಆಪ್ಷನ್ಸ್ ಇರುತ್ತೆ. ಲಾಸ್ಟ್ನೇದು ಯಾವ ಗೊತ್ತಿಲ್ಲ ಅನ್ನೋದೊಂದು. ಇನ್ನು ನೋಡಿ ಅವರೇ ಹೇಳ್ತಾರೆ, ಇದೆ 5ನೇ ಆಪ್ಷನ್ಸು ಲಾಸ್ಟಲ್ಲಿ ಕೊನೆಯ ಹೆಚ್ಚುವರಿಯಾಗಿ 5 ನಿಮಿಷಗಳು ಕೊಡ್ತಾರೆ. ನೀವು ನಿಮ್ಗೆ ಯಾವ್ದು ಆನ್ಸರ್ ಗೊತ್ತಿಲ್ವೋ ಅದು ಲಾಸ್ಟ್ನ 5ನೇ ಆಪ್ಷನ್ಸ್ನ ನೀವು ಶೇಡ್ ಮಾಡ್ತಕ್ಕಂಥದ್ದು. ಇಲ್ಲ ಅಂತಂದರೆ ಅಂಕಗಳು ಕೂಡ ಮತ್ತೆ ನೀವು ಶೇಡ್ ಮಾಡಿಲ್ಲ ಅಂತಂದ್ರೂ ಕೂಡ ಅವರು ಅಂಕಗಳನ್ನು ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಕ್ವಶನ್ನು ಚಾಚು ತಪ್ಪದೆ ಎಲ್ಲನೂ ಟಿಕ್ ಮಾಡಿ, ಗೊತ್ತಿದ್ದರೆ ಸರಿಯಾದ ಆನ್ಸರ್ನ ಟಿಕ್ ಮಾಡಿ, ಗೊತ್ತಿಲ್ಲ ಅಂತಂದರೆ 5ನೇ ಆಪ್ಷನ್ಸ್ನ ಶೇಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೇಮಕಾತಿ ನೋಡಿ, ಇನ್ನು ನೇಮಕಾತಿ ಅರ್ಹತೆ ಷರತ್ತುಗಳು. ಇನ್ನು ಮೀಸಲಾತಿ ಬಗ್ಗೆ ಸ್ವಲ್ಪ ನೋಡೋಣ. ಯಾಕಂದರೆ ಮೀಸಲಾತಿ ಕೋರಿ ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಯಾವುದು. ಇವಾಗ ನೋಡಿ, ಈ ಪರಿಶಿಷ್ಟ ಜಾತಿ ಮತ್ತು SC STಗಳಲ್ಲಿ ABC ಆಗಿದೆಯಲ್ಲ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕಂತ ಹೇಳಿದರೆ ನೋಡಿ, ಪರಿಶಿಷ್ಟ ಜಾತಿ ಪ್ರವರ್ಗ A, B ಮತ್ತು C ಪ್ರಮಾಣ ಪತ್ರವನ್ನು ಪಡೆದು ಆನ್ಲೈನ್ನಲ್ಲಿ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದಿಸತಕ್ಕದ್ದು. ಮತ್ತು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ D, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ E, ಪ್ರವರ್ಗ 2A, 2B ಮತ್ತು 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ Fನ ಸಲ್ಲಿಸಬೇಕಂತ ಹೇಳಿದರೆ, ಇನ್ನು ಉದ್ಯೋಗಕ್ಕಾಗಿ ನೋಡಿ, ಉದ್ಯೋಗಕ್ಕಾಗಿ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರು ಅವರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ KA/VA ನೇಮಕಾತಿಯ ಕಂಪ್ಲೀಟ್ ವಿವರಣೆ. ಜುಲೈ 30ರೊಳಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವುದರಿಂದ ಹಿಂದೆ ಅರ್ಜಿ ಸಲ್ಲಿಸಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಇದರ ಸಂಪೂರ್ಣ PDF ಟೆಲಿಗ್ರಾಮಲ್ಲಿ ಇರುತ್ತೆ. ಟೆಲಿಗ್ರಾಮ್ ಲಿಂಕು ನಮ್ಮನ್ನ ಯೂಟ್ಯೂಬ್ ಚಾನಲ್ ಬಯೋದಲ್ಲಿದೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.